ಜಾತಿ ಗಣತಿ ವರದಿಯನ್ನ ವಿರೋಧಿಸುವುದು ಸರಿಯಲ್ಲ. ವರದಿ ಬರುವ ಮುನ್ನವೇ ವೈಜ್ಞಾನಿಕ ಅಲ್ಲ ಅನ್ನೋದು ಕೂಡ ಸರಿಯಲ್ಲ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವು ವರದಿಯನ್ನ ಕೊಟ್ಟಿಲ್ಲ. ವರದಿ ಕೊಡೋದಕ್ಕೆ ಬಂದಾಗ ಈ ಬಗ್ಗೆ ವಿಚಾರವನ್ನ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ಮಾಡಿನೇ ನಾನು ಸಿದ್ಧ ಅಂತ ಹೇಳಿದ್ರು ಸಿದ್ದರಾಮಯ್ಯ. ವರದಿ ಕೊಡೋದಕ್ಕೆ ಬಂದಾಗ ಈ ಬಗ್ಗೆ ನಾನು ವಿಚಾರವನ್ನ ಮಾಡ್ತೀನಿ, ಇದರ ಬಗ್ಗೆ ಮಾತಾಡ್ತೀನಿ. ವರದಿ ಬರ್ದೇನೆ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ದೇನೆ ವಿವಾದ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ವಿವಾದ ಮಾಡಬೇಡಿ. ಕೆಲವರು ಊಹಾಪೋಹದ ಮೇಲೆ ನಿರ್ಧಾರವನ್ನ ಮಾಡ್ತಿದ್ದಾರೆ. ಜಾತಿ ಗಣತಿ ವರದಿಗೆ ಒಂದು ಕಡೆ ವೀರಶೈವ ಲಿಂಗಾಯತ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಪಕ್ಷದ ನಾಯಕರೇ ಆದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವರದಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊಳ್ತೇನೆ ಹೇಗೆ ನೀವು ಅದ್ರ ಬಗ್ಗೆ ಮಾತಾಡ್ತೀರಿ? ವಿಚಾರ ಮಾಡ್ತೀನಿ ನಾನು, ವರದಿ ಬರ್ತೇನೆ, ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ತೇನೆ, ವಿವಾದ ಮಾಡೋದು ಬೇಡ. ಕೆಲವರು ಊಹಾಪೋಹದ ಮೇಲೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ವರದಿ ಬರುವವರೆಗೂ ಕೂಡ ಸ್ವಲ್ಪ ಕಾಯಿರಿ. ವರದಿ ಬರುವ ಮುನ್ನವೇ ವೈಜ್ಞಾನಿಕವಲ್ಲ ಅನ್ನೋದು ಕೂಡ ಸರಿಯಲ್ಲ. ಗದಗ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಇನ್ನೂ ಕೂಡ ನನ್ನ ಕೈ ಸೇರಿಲ್ಲ, ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕೆ ಹೀಗೆ ಊಹಾಪೋಹದ ಮಾತುಗಳಿಗೆ ಕಿವಿಯನ್ನ ಕೊಡ್ತಾ ಇದ್ದೀರಾ? ಊಹಾಪೋಹದ ಮಾತುಗಳಿಗೆ ಕಿವಿ ಕೊಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಗದಗದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಊಹೆಗಳ ಆಧಾರದ ಮೇಲೆ ಜಾತಿ ಗಣತಿ ವರದಿ ವಿರೋಧವನ್ನ ಮಾಡೋದು ಸರಿಯಲ್ಲ. ಒಟ್ಟಾರೆಯಾಗಿ ಜಾತಿ ಗಣತಿ ವರದಿ ಸಲ್ಲಿಕೆ ಆಗುವ ಮೊದಲೇನೆ ಅದರ ಕುರಿತು ರಾಜ್ಯದಲ್ಲಿ ಚರ್ಚೆ ಶುರುವಾಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ಸಾಕಷ್ಟು ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾಂತರಾಜು ವರದಿ ಸರಿ ಇಲ್ಲ, ಹೊಸದಾಗಿ ವರದಿ ಆಗಬೇಕು, ಜಾತಿ ಗಣತಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆ ಹಿಂಗೆ ಊಹಾಪೋಹದ ಮಾತುಗಳಿಗೆ ತಲೆ ಕಿವಿ ಕೊಡ್ತಾ ಇದ್ರ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳ್ತಾ ಹೋಗೋದಾದ್ರೆ, ಅವ್ರಿಗೆ ಗೊತ್ತಾ, ನನಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಆಗಿ ವರದಿನಲ್ಲಿ ಏನಿದೆ ಅಂತ ತಾನೇ ಅದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಅಂತ ಗೊತ್ತಾಗೋದು. ಇನ್ನು ವರದಿ ಬರಕ್ಕೆ ಮುಂಚಿತವಾಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ಅಂತಂದ್ರೆ ವರದಿ ನೋಡ್ದೇನೆ ಮಾಡಿದ್ರೆ ಹೌದಲ್ವೇನ್ರಿ? ಆಮೇಲೆ ಕರೆಕ್ಟ್ ಆರ್ ನಾಟ್? ಮತ್ತೆ ವರದಿ ಬರಲಿ ನೋಡೋಣ. ನಿಮಗೆ ಗೊತ್ತಾ ವರದಿನಲ್ಲಿ ಏನಿದೆ ಅಂತ? ಅವ್ರಿಗೆ ಗೊತ್ತಾ, ನನಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಆಗಿ ವರದಿನಲ್ಲಿ ಏನಿದೆ ಅಂತ ತಾನೇ ಅದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಅಂತ ಗೊತ್ತಾಗೋದು. ಇನ್ನು ವರದಿ ಬರಕ್ಕೆ ಮುಂಚಿತವಾಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ಅಂತಂದ್ರೆ ವರದಿ ನೋಡ್ದೇನೆ ಮಾಡಿದ್ರೆ ಹೌದಲ್ವೇನ್ರಿ? ಆಮೇಲೆ ಕರೆಕ್ಟ್ ಆರ್ ನಾಟ್? ಮತ್ತೆ ವರದಿ ಬರಲಿ ನೋಡೋಣ. ನಿಮಗೆ ಗೊತ್ತಾ ವರದಿನಲ್ಲಿ ಏನಿದೆ ಅಂತ? ಕಾಂತರಾಜ್ ವರದಿ ಇದು ಕೊಟ್ಟೇ ಇಲ್ವಲ್ರಿ, ಸ್ವೀಕಾರ ಮಾಡೋದು ಎಲ್ಲಿ ಬಂತಪ್ಪ? ಈಗ ವರದಿ ಕೊಟ್ಟ ಮೇಲೆ ಸ್ವೀಕಾರ ಮಾಡಪ್ಪ ಉದ್ಭವ ಆಗೋದು. ಇನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ವರದಿ ಕೊಟ್ಟಿಲ್ಲ. ಅವರು ಕೊಡಕ್ಕೆ ಬಂದಾಗ ನಾವು ವಿಚಾರ ಮಾಡ್ತೀವಿ. ನಂಬರ್ 1. ನಂಬರ್ 2, ಈಗ ಕೆಲವರು ವಿರೋಧ ಮಾಡ್ತಾ ಇದ್ದಾರಲ್ಲ, ವರದಿ ವೈಜ್ಞಾನಿಕವಾಗಿಲ್ಲ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರಲ್ಲ. ವರದಿನೇ ಬಂದಿಲ್ಲ, ಇನ್ನ ವರದಿ ಏನು ಅಂದ್ರೆ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆದರೆ ಊಹಾಪೋಹದ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ. ವರದಿ ಬರಲಿ ನೋಡೋಣ.
ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀರಾ ಗದಗ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಯನ್ನ ಕಾಂತರಾಜು ವರದಿ ನಮ್ಗಿನ್ನೂ ಕೊಟ್ಟೇ ಇಲ್ಲ, ನನ್ನ ಕೈ ಸೇರಿಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಅದು ಪಟ್ಟಿ ಇನ್ನೂ ನನ್ನ ಕೈ ಸೇರೇ ಇಲ್ಲ, ಹೆಂಗೆ ಕೈಗೆ ಸೇರಿದೆ ಅದು ಇದು ಅಂತ ಊಹಾಪೋಹದ ಮಾತುಗಳನ್ನ ಆಡ್ತಾ ಇದ್ದೀರಾ. ಅವ್ರು ಕೊಡೋಕ್ ಬಂದಾಗ ನಾನು ಬೇಕಾದ್ರೆ ಎಲ್ಲಾ ವಿಚಾರವನ್ನ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ಬೇಕಾಗುತ್ತೆ ವೈಜ್ಞಾನಿಕವೋ ಅವೈಜ್ಞಾನಿಕವೋ ಎಲ್ಲಿಗೆ ಬಂದು ಮುಟ್ಟುತ್ತೆ. ಇತ್ತ ಸ್ವಪಕ್ಷದ ನಾಯಕರೆಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ವೈಜ್ಞಾನಿಕವಲ್ಲ, ಅವೈಜ್ಞಾನಿಕವಾಗಿದೆ, ಹಾಗಾಗಿ ವರದಿ ಬೇರೆದ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಜಾತಿ ಗಣತಿ ಮಾಡಿನೇ ಸಿದ್ಧ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ.